ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವತ್ಸಲಾ ಮೂಲಿಮನಿ. 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ 4ನೇ ಪಾಠವಾದ ಬಸ್ಸು ಪ್ರಯಾಣದ ಸುಖ ದುಃಖಗಳು ಅನ್ನುವಂಥ ಪಾಠವನ್ನು ಇವತ್ತು ನಾನು ವಿವರಿಸ್ತಾ ಇದ್ದೀನಿ. ಇನ್ನು ಬರೆದವರು ಯಾರು ಅಂತ ಹೇಳಿದ್ರೆ ವೀರೇಂದ್ರ ಸಿಂಪಿ ಅಂತ ಹೇಳಿ. ಮೊದಲನೇದಾಗಿ ನಾವೇನು ಮಾಡೋಣ ಅಂತ ಹೇಳಿದ್ರೆ ಕವಿ ಪರಿಚಯ ನೋಡ್ಬಿಡೋಣ. ಕವಿ ಪರಿಚಯ ಪ್ರತಿ ಸಲ ನಾನು ಹೇಳ್ತಾ ಬಂದಿದ್ದೀನಿ, ತುಂಬ ಮಹತ್ವದ್ದು ಅನ್ನುವಂಥದ್ದು. ಹಾಗಾಗಿ ಪೇಜ್ ನಂಬರ್ 31ರಲ್ಲಿ ಕೃತಿಕಾರರ ಪರಿಚಯ ಅಂತಿದೆ. ವೀರೇಂದ್ರ ಸಿಂಪಿಯವರು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಡಚಣದಲ್ಲಿ 1938ರಲ್ಲಿ ಇವರು ಏನು ಮಾಡ್ತಾರೆ, ಜನಿಸ್ತಾರೆ ಅನ್ನುವಂಥದ್ದು. ಇವರ ತಂದೆ ಜಾನಪದ ತಜ್ಞರಾದಂಥ ಸಿ.ಪಿ. ಲಿಂಗಣ್ಣನವರು. ಇಂಗ್ಲೀಷ್ ಪ್ರಾಧ್ಯಾಪಕರಾದಂಥ ಇವರು ಪ್ರೌಢಶಾಲೆಯಲ್ಲಿ ಇರುವಾಗಲೇ ಪ್ರಬಂಧ ರಚನೆ ತೊಡಗುತ್ತಾರೆ. ಹಲವಾರು ಪ್ರಬಂಧ ಸಂಕಲನಗಳನ್ನು ಪ್ರಕಟಿಸುವ ಮೂಲಕ ಕನ್ನಡ ಸಾಹಿತ್ಯವನ್ನು ಏನು ಮಾಡ್ತಾರೆ, ಇವರು ಶ್ರೀಮಂತಗೊಳಿಸ್ತಾರೆ ಅನ್ನುವಂಥದ್ದು. ಕಾಗದ ಚೂರು, ಭಾವಮೈದುನ, ಸ್ವಚ್ಛಂದ ಮನದ ಸುಳಿದಾಟ, ಪರಿಸರ ಸ್ಪಂದನ ಇವು ಅವರ ಪ್ರಮುಖ ಪ್ರಬಂಧ ಸಂಕಲನಗಳು ಅನ್ನುವಂಥದ್ದು. ಇವರ ಭಾವಮೈದುನ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಏನಾಗೈತಿ, ಲಭಿಸಿದೆ ಅನ್ನುವಂಥದ್ದು. ಪ್ರಸ್ತುತ ಬಸ್ಸು ಪ್ರಯಾಣದ ಸುಖ ದುಃಖಗಳು ಪ್ರಬಂಧವನ್ನು ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಿಸಿರುವಂತಹ ಆಯ್ದ ಲಲಿತ ಪ್ರಬಂಧಗಳು ಕೃತಿಯಿಂದ ಏನು ಮಾಡ್ಕೊಂಡಿವಿ, ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು. ಇಷ್ಟು ವೀರೇಂದ್ರ ಸಿಂಪಿ ಅವರ ಪರಿಚಯ. ಮುಂದೆ ಪೇಜ್ ನಂಬರ್ 27ರಲ್ಲಿ ಬಸ್ಸು ಪ್ರಯಾಣದ ಸುಖ ದುಃಖಗಳ ಬಗ್ಗೆ ವೀರೇಂದ್ರ ಸಿಂಪಿ ಅವರು ಏನು ಮಾಡ್ತಾರೆ, ಹೇಳ್ತಾ ಹೋಗ್ತಾರೆ ಅನ್ನುವಂಥದ್ದು. ಮನಸ್ಸು ಬಂದತ್ತ ಸ್ವೇಚ್ಛಾಚಾರಿಯಾಗಿ ಅಲಿಯುವಷ್ಟು ಸ್ಥಿತಿವಂತ ನಾನಲ್ಲ, ಪ್ರಯಾಣಕ್ಕಾಗಿ ಪ್ರಯಾಣ ಎನ್ನುವಂತಹ ಶೋಕಿಲಾಲು ನಾನಲ್ಲ. ಇಲ್ಲಿಯವರೆಗೆ ನಾನು ಸಂದರ್ಶಿಸಿದ ಸ್ಥಳಗಳಾಗಲಿ, ಸುತ್ತುವರೆದು ಅಲೆದಾಡಿದ ನಾಡುಗಳಾಗಲಿ ಕಡಿಮೆ ಎಂದೇ ಹೇಳಬೇಕು. ನೋಡ್ರಿ, ಇವ್ರು ಏನು ಹೇಳ್ತಾರೆ, ಮನಸ್ಸು ಬಂದತ್ತ ಸ್ವೇಚ್ಛಾಚಾರಿಯಾಗಿ ಅಲಿಯುವಷ್ಟು ಸ್ಥಿತಿವಂತ ನಾನಲ್ಲ, ಶ್ರೀಮಂತ ನಾನಲ್ಲ ಅಂಥೇಳಿ. ಪ್ರಯಾಣಕ್ಕಾಗಿ ಪ್ರಯಾಣ ಎನ್ನುವಂತಹ ಶೋಕಿಲಾಲನು ಕೂಡ ನಾನಲ್ಲ ಅಂಥೇಳಿ. ಇಲ್ಲಿವರೆಗೆ ನಾನು ಸಂದರ್ಶಿಸಿದ ಸ್ಥಳಗಳಾಗಲಿ, ಸುತ್ತುವರೆದು ಅಲೆದಾಡಿದ ನಾಡುಗಳಾಗಲಿ ಕಡಿಮೆ ಎಂದೇ ಹೇಳಬಹುದು ಅಂತ ಹೇಳಿಕತ್ತಾರೆ. ಪ್ರಸಿದ್ಧ ಪಟ್ಟಣಗಳೆಂದು ನಾಡಿನವರ ಬಾಯಲ್ಲೆಲ್ಲ ನಲಿಯುತ್ತಿರುವ ಸ್ಥಳಗಳು ನನ್ನ ಮಟ್ಟಿಗೆ ನಕಾಶದೊಳಗಿನ ಹೆಸರುಗಳು ಮಾತ್ರ. ಪ್ರವಾಸ ಕಥನಗಳನ್ನು ಅಷ್ಟು ಓದಿದ ನಾನು ಆಯಾ ಊರುಗಳನ್ನು ಪ್ರತ್ಯಕ್ಷ ಕಂಡವರಿಗಿಂತ ಚೆನ್ನಾಗಿ ಬಲ್ಲೆ. ನೋಡ್ರಿ, ನಾನೇನು ಈ ನಾಡಿನವರು ಬಾಯೊಳಗಿರ್ತಕ್ಕಂಥ ಅಥವಾ ನಾಲಿಗೆ ಮೇಲೆ ನಲಿದಾಡ್ತಾವಲ್ಲ ಊರುಗಳು, ಆ ಊರುಗಳನ್ನ ಯಾವುದೂ ಕೂಡ ನಾನು ನೋಡಿಲ್ಲ. ಆದರೆ ನಾನು ಏನು ಮಾಡೀನಿ, ಪ್ರವಾಸ ಕಥನವನ್ನು ಓದಿನಿ, ಹಾಗಾಗಿ ಆ ಊರುಗಳ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಇದು ನನ್ನ ಕೂಪಮಂಡಕತನವೂ ಅಲ್ಲ, ಮನೆಗೆ ಅಂಟಿಕೊಂಡು ಕೂರುವ ಜಿಗುಳತನವೂ ಅಲ್ಲ. ಹಾಗೆ ನೋಡಿದರೆ ಒಂದೇ ಪ್ರದೇಶವನ್ನು ಅದೆಷ್ಟು ಸಾರಿ ಓದಿದ್ದೇನೆ. ನೋಡ್ರಿ, ಇದು ನನ್ನ ಕೂಪಮಂಡಕತನ ಅಲ್ಲ. ಕೂಪಮಂಡಕ ಅಂದ್ರೆ ಬಾವಿ ಒಳಗಿರ್ತಕ್ಕಂಥ ಒಂದು ಕೊಪ್ಪೆ ಏನು ಮಾಡ್ಕೊಂಡಿರ್ತದೆ, ಇದೇ ನನ್ನ ಪ್ರಪಂಚ ಅಂತ ಅಂದ್ಕೊಂಡಿರ್ತದೆ. ಹಂಗೆ ನಾನಲ್ಲ. ಆದರೆ ಹಾಗೆ ಮನೆಗೆ ಅಂಟಿಕೊಂಡು ಕೂರುವಂಥ ಜಿಗುಳ್ತನವೂ ಅಲ್ಲ ಅನ್ನುವಂಥದ್ದು. ಒಂದೇ ಪುಸ್ತಕವನ್ನು ಹಲವು ಸಾರಿ ಓದಿದಂತೆ ನನ್ನ ಪ್ರವಾಸ ಕ್ಷೇತ್ರ ಸಣ್ಣದಿರಬಹುದು, ಆದರೆ ಅದರಲ್ಲಿ ನಾನು ಕಂಡ ರಸದ ಹೊರತೆ ಮಾತು ದೊಡ್ಡದು. ನೋಡ್ರಿ, ಒಂದೇ ಬುಕ್ಸನ್ನು ನಾವು ಹಗ್ಲಮಗ್ಲು ಓದ್ತೀವಲ್ಲ, ಹಾಗೆ ಒಂದೇ ಪ್ರದೇಶವನ್ನು ಏನು ಮಾಡಿದ್ದಾರೆ ಇವರು, ಭಾಳ ಸಲ ಸುತ್ತಾಡಿದ್ದಾರೆ ಅನ್ನುವಂಥದ್ದು. ಜೀವನದಲ್ಲಿ ಕಾಣಸಿಗದ ಸ್ವಾರಸ್ಯ ನನಗೆ ಪ್ರವಾಸದಲ್ಲಿ ದೊರಕಿದೆ. ಪ್ರವಾಸದಲ್ಲಿ ನಾನು ಅತ್ತಿದ್ದೇನೆ, ನಕ್ಕಿದ್ದೇನೆ, ನಗೆ ಪಾಟೀಲ್ ವ್ಯಕ್ತಿಯೂ ಆಗಿದ್ದೇನೆ, ಹೀರೋ ಆಗಿದ್ದೇನೆ, ಝೀರೋ ಕೂಡ ಆದ ಪ್ರಸಂಗಗಳು ಇಲ್ಲದಿಲ್ಲ ಅಂಥೇಳಿ. ನೋಡ್ರಿ, ನಾನು ಏನು ಮಾಡಿದ್ದೀನಿ, ಪ್ರವಾಸದಲ್ಲಿ ಏನು ಮಾಡಿದ್ದೀನಿ, ಅತ್ತಿದ್ದೇನೆ, ನಕ್ಕೀನಿ, ನಗೆ ಪಾಟಲಿ ಕೂಡ ಈಡಾಗಿದ್ದೀನಿ, ಹೀರೋ ಕೂಡ ಆಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಪರೀಕ್ಷೆಗಾಗಿ ಪರೀಕ್ಷಾ ವಿದ್ಯಾರ್ಥಿಯು ಪಟ್ಟ ದೂಡವನ್ನೇ ಪ್ರತಿ ಪ್ರವಾಸವೂ ನನಗಾಗಿ ಹೊತ್ತು ತಂದಿದೆ. ಪ್ರವಾಸದ ಮುನ್ನ ದಿನವೂ ನನಗೆ ನಿದ್ರೆ ಇಲ್ಲ, ನಿಶ್ಚಿತ ಸ್ಥಳ ಮುಟ್ಟದ ದಿನವೂ ನಿದ್ರೆ ಇಲ್ಲ. ಬಾಳು ಬರಿದಾಗಿ ಕಂಡಾಗ ಏನಾದರೂ ನೆಪ ಹೊಡಿ ಪ್ರವಾಸ ಕೈಗೊಳ್ತೇನೆ. ಜೀವನದಲ್ಲಿ ಇಲ್ಲದ ಭವ್ಯತೆಯನ್ನು ಬಾಳ್ನಲ್ಲಿ ತರಲು ಉಪಕ್ರಮಿಸುತ್ತೇನೆ. ಪ್ರವಾಸವೆಂದರೆ ನನಗೆ ಪ್ರಯಾಸದ ವಿಷಯವಲ್ಲ, ಅದೊಂದು ಸುಖ ಪ್ರಸಂಗ ಅನ್ನುವಂಥದ್ದು. ಪರೀಕ್ಷೆಗಾಗಿ ಪರೀಕ್ಷಾ ವಿದ್ಯಾರ್ಥಿಯು ಪಟ್ಟ ದುಗುಡವನ್ನೇ ಪ್ರತಿ ಪ್ರವಾಸವು ನನಗಾಗಿ ಹೊತ್ತು ತಂದಿದೆ ಅನ್ನುವಂಥದ್ದು. ನೀವು ಪರೀಕ್ಷೆಗೆ ಹೋಗಬೇಕಾದ್ರೆ ಅದರ ಹಿಂದಿನ ದಿನ ನಿಮ್ಗೇನೋ ಇರುತ್ತೆ, ಒಂದು ದುಗುಡ ಇರುತ್ತೆ, ಅಯ್ಯೋ ನನ್ನ ಪರೀಕ್ಷೆ ಹೆಂಗಾಗುತ್ತೋ ಏನೋ ಅನ್ನುವಂಥದ್ದು. ಹಾಗಾಗಿ ಇವ್ರಿಗೂ ಕೂಡ ಪ್ರವಾಸಕ್ಕೆ ಹೋಗಬೇಕಾದ್ರೆ ಒಂಥರ ದುಗುಡ ಇತ್ತು. ಪ್ರವಾಸದ ಮುನ್ನ ದಿನವೂ ನನಗೆ ನಿದ್ರೆ ಇಲ್ಲ, ಪ್ರವಾಸಕ್ಕೆ ಹೋಗುವ ಅವತ್ತು ಅಥವಾ ಪ್ರವಾಸಕ್ಕೆ ಹೋಗುವ ಹಿಂದಿನ ದಿನ ನನಗೆ ನಿದ್ರೆ ಇಲ್ಲ, ನಿಶ್ಚಿತ ಸ್ಥಳ ಮುಟ್ಟಿದ ದಿನವೂ ನಿದ್ರೆ ಇಲ್ಲ. ಬಾಳು ಬರಿದಾಗಿ ಕಂಡಾಗ ನಾನು ಏನು ಮಾಡ್ತೀನಿ, ಏನಾದರೂ ನೆಪ ಹೊಡಿ ಪ್ರವಾಸಕ್ಕೆ ಹೋಗ್ತೀನಿ. ಜೀವನದಲ್ಲಿ ಇಲ್ಲದ ನವ್ಯತೆಯನ್ನು ಅಥವಾ ಭವ್ಯತೆಯನ್ನು ಬಾಳಿನ ತರಲು ಉಪಕ್ರಮಿಸ್ತೇನೆ. ನಾನು ಏನು ಮಾಡ್ತೀನಿ, ಜೀವನದಲ್ಲಿ ಇರ್ತಕ್ಕಂತಹ ಹೊಸತನ, ಜೀವನದಲ್ಲಿ ಏನೋ ಒಂದು ಹೊಸತನ ಬೇಕು ಅಂತ ಹೇಳಿ ನಾನು ಏನು ಮಾಡ್ತೀನಿ, ಪ್ರವಾಸಕ್ಕೆ ಹೋಗ್ತೀನಿ. ಪ್ರವಾಸವೆಂದರೆ ನನಗೆ ಪ್ರಯಾಸದ ವಿಷಯವಲ್ಲ, ಅದೊಂದು ಸುಖ ಪ್ರಸಂಗ ಅಂಥೇಳಿ ವೀರೇಂದ್ರ ಸಿಂಪಿ ಅವರು ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಮುಂದೆ ನೋಡ್ರಿ, ಬಸ್ಸು ಪ್ರಯಾಣದ ಸ್ವರ್ಗ ಸುಖ ಸಿಗಬೇಕಾದರೆ ತಪಶ್ಚರ್ಯವನ್ನಂತೂ ಮಾಡಲೇಬೇಕು. ಅದೆಂದರೆ ಬಸ್ಸಿಗಾಗಿ ಕಾಯುವುದು. ಊಟದ ಮನೆಯಲ್ಲಿ ಒಂದೆರಡು ನಿಮಿಷವಾಗಲಿ, ಕೊನೆಗೆ ಗಳಿಗೆ ಆಗಲಿ ತಾಳಬಹುದು. ನೋಡ್ರಿ, ಬಸ್ಸು ಪ್ರಯಾಣದ ಸ್ವರ್ಗ ಸುಖ ಸಿಗಬೇಕಾದ್ರೆ ನಮ್ಗೇನು ಮಾಡಬೇಕು, ತಪಸ್ ಮಾಡದಂತೆ ಇರಬೇಕು, ತಪಸ್ ಮಾಡಬೇಕು ಅನ್ನುವಂಥದ್ದು. ಅದೆಂದರೆ ಬಸ್ಸಿಗಾಗಿ ಕಾಯೋದು ಒಂಥರ ತಪಸ್ಸಿದ್ದಂಗೆ ಅಂತ ಹೇಳ್ತಾ ಇದ್ದಾರೆ. ಊಟದ ಮನೆಯಲ್ಲಿ ಒಂದೆರಡು ನಿಮಿಷವಾಗಲಿ, ಕೊನೆಗೆ ಗಳಿಗೆ ಆಗಲಿ ತಾಳಬಹುದು ಅಥವಾ ತಡ್ಕೋಬಹುದು. ಕಾಳು ಕಡಿ ಅಂಗಡಿಯ ಮುಂದೆ ಸಾಲು ಗಂಟಲೆ ರಣಗುಟ್ಟುತ್ತಿರುವ ಸೂರ್ಯನ ಕೃಪಾ ಛತ್ರದ ಕೆಳಗೆ ಆಶ್ರಯ ಪಡೆಯಬಹುದು.
ಕೇಳಬಹುದು. ಹೌದಾ? ಬಸ್ಸಿಗಾಗಿ ಕಾಯುವುದೆಂದರೆ ಒಂಟಿಗಾಲಿನ ಮೇಲೆ ನಿಂತು ಶಿವನನ್ನು ಕುರಿತು ತಪಶ್ಚರ್ಯ ಗೈದಂತೆ ಸಹಿ. ನೋಡ್ರಿ, ಬಸ್ಸಿಗಾಗಿ ಕಾಯೋದಂತಂದರೆ ಶಿವನಿಗಾಗಿ ಒಂದೇ ಕಾಲಿನಲ್ಲಿ ನಿಂತ್ಕೊಂಡು ತಪಸ್ಸು ಮಾಡಿದಂತೆ. ಅಂತೂ ಬಸ್ಸು ಬಂದು ಬಿಟ್ಟಿತಲ್ಲ, ಕೈಯಲ್ಲಿ ಟ್ರಂಕನ್ನು ಹಿಡಿದು ಬಸ್ಸಿನೊಂದಿಗೆ ಸ್ಪರ್ಧೆ ಕಟ್ಟುವಂತೆ ಓಡುತ್ತೀರಿ. ಧೂಳೆ ನಿಮಗೆ ಸಿಕ್ಕ ಪ್ರಾಪ್ತಿ. ಆ ಬಸ್ಸು ನೀವು ಹೋಗುವ ಊರಿನದ್ದಲ್ಲ. ನೋಡ್ರಿ, ಯಾವುದೋ ಒಂದು ಬಸ್ ಬಂತಂದ್ರೆ ನೀವೇನು ಮಾಡ್ತೀರಿ, ಟ್ರಂಕನ್ನು ಕೈಯಲ್ಲಿ ಹಿಡ್ಕೊಂಡು ಓಡ್ತೀರಿ, ಅದಕ್ಕಿಂತ ಜೋರಾಗಿ ಓಡ್ತೀರಿ. ಆದರೆ ಆ ಬಸ್ಸು ನಿಮ್ಮ ಊರಿಗೆ ಹೋಗುವಂಥದ್ದಲ್ಲ. ಅದಕ್ಕೇನಂತೆ, ಇಷ್ಟು ಹಾದಿ ನೋಡಿದವನು ಇನ್ನೊಂದು ಅರ್ಧ ತಾಸು ಕುಡಿಲಿಕ್ಕಾಗದೆ ಇನ್ನೊಂದು ಪ್ಲೇಟು ಚುರುಮುರಿ ಚೂಡ ತಿಂದು ಚಹಾ ಕುಡಿದು ಬಂದು ಕುಳಿತರಾಯಿತು. ನೋಡ್ರಿ, ಇದು ನಮ್ಮೂರಿಗೆ ಹೋಗ್ಲಾರ್ದ ಬಸ್ಸಿಗಾಗಿ ಇಷ್ಟೊತ್ತನ ಕಾಯ್ದಿದ್ದೀವಿ, ಇನ್ನು ಮುಂದೆ ನಾವೇನು ಮಾಡೋಣ, ಚುಮ್ಮರಿ ಚಹಾ ಕುಡಿದು ಇನ್ನೂ ಕಾಯೋಣ ಮುಂದೆ ಅಂತ ಕೊಡ್ತೀರಿ. 100 ಸಲ ಮೋಸಗೊಳಿಸಿ ಕೊನೆಗೂ ನಿಮ್ಮ ಬಸ್ಸು ಬಂದೇ ಬರುವುದು. ಕಂಡಕ್ಟರು ಉಸ್ಸೆಂದು ಕೆಳಗೆ ಇಳಿಯುವನು. ಈಗ ಯಾರು ಬಸ್ಸನ್ನು ಹತ್ತಬೇಡಿ ಅನ್ನುತ್ತಾ ಕ್ಯೂ ನಿಲ್ಲುತ್ತದೆ. ನೋಡ್ರಿ, ನಿಮ್ಮ ಊರಿಗೆ ಹೋಗುವಂಥ ಬಸ್ ಬರುತ್ತೆ, ಕಂಡಕ್ಟರ್ ಏನು ಮಾಡ್ತಾನೆ, ತೆಳಗೆ ಉಸ್ ಅಂತ ಇಳಿತಾನೆ. ಎಲ್ಲರಿಗೂ ಅವಾಗ ನಾವು ಎಲ್ಲ ಕಾಲೇಜಿಗೆ ಹೋಗ್ಬೇಕಾತಂದ್ರೆ ಬಸ್ಸಿಗೆ ಹತ್ತಬೇಕಾದ್ರೆ ಕ್ಯೂ ನಿಲ್ತಿದ್ವಿ. ಕ್ಯೂ ಅಂದರೆ ಸಾಲುಗಟ್ಟಾಗಿ ನಿಂತ್ಕೊಂಡು ಒಬ್ಬೊಬ್ಬರು ಹತ್ತಿದ್ವಿ. ಹಾಗಾಗಿ ಎಲ್ಲರೂ ಏನು ಮಾಡ್ತಾರೆ, ಕ್ಯೂ ನಿಲ್ತಾರೆ ಅಂಥೇಳಿ. ಕಂಡಕ್ಟರು ಮರು ಅಪ್ಪಣೆ ಆದ ಕ್ಷಣವೇ ಕ್ಯೂ ಮಾಯವಾಗಿ ಕುರುಕ್ಷೇತ್ರ ಪ್ರಾರಂಭವಾಗುತ್ತೆ. ತಿಕ್ಕಾಟ, ಗುದ್ದಾಟ, ಚೀರಾಟ, ಹೋರಾಟಗಳ ನಡೆಯುತ್ತವೆ. ನೋಡ್ರಿ, ಒಂದು ಬಸ್ಸನ್ನು ಹತ್ತಬೇಕಾದ್ರೆ ಕಂಡಕ್ಟರ್ ಹತ್ತಿರಿ ಅಂತ ಪರವಾನಗಿ ಕೊಟ್ಟ ತಕ್ಷಣ ಏನಾಗುತ್ತೆ, ಕುರುಕ್ಷೇತ್ರ ಯುದ್ಧ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು. ಒಬ್ಬರ ಶರ್ಟು ಹರಿದರೆ ಇನ್ನೊಬ್ಬರ ಉಸಿರೇ ನಿಂತಿತು. ಮಗದೊಬ್ಬರ ಬೆರಳೊಂದು ಕತ್ತರಿಸಿಯೇ ಹೋಯಿತು. ಕೂಸಿನ ಚಿರುವಿಕೆಯಾಗಲಿ ಸ್ತ್ರೀಯರ ಅರ್ಥ ಸ್ವರಕ್ಕಾಗಲಿ ಯಾರೂ ಮಣಿಯುವುದಿಲ್ಲ. ನೋಡ್ರಿ, ಗುದ್ದಾಡಿಕೊಂಡು ಬಸ್ ಹತ್ತುವಂಥದ್ದು. ಹಾಗಾಗಿ ಯಾರು ಚೀರಿದ್ರು ಏನಾದರೂ ಕೂಡ ಯಾರೂ ಮಣಿಯುವುದಿಲ್ಲ. ಅಂತೂ ಒಮ್ಮೆ ಬಸ್ಸನ್ನು ಏರಿದಾಗ ಕೊಲಂಬಸ್ ಅಮೇರಿಕೆಯನ್ನು ಪ್ರಥಮ ಬಾರಿ ಕಂಡಂತೆ, ತೇನ್ಸಿಂಗ್ ಎವರೆಸ್ಟನ್ನು ಏರಿ ನಿಂತಂತೆ ಭಾಸವಾಗಿ ಸಾತ್ವಿಕ ಆನಂದ ಉಂಟಾಗುವುದು. ನೋಡ್ರಿ, ನಾವು ಒಂದ್ಸಲ ಬಸ್ಸನ್ನು ಹತ್ತಿದಾದ್ಮೇಲೆ ಈ ಕೊಲಂಬಸ್ ಅಮೇರಿಕಾ ಕಂಡಿಡ್ದಾಗ ಎಷ್ಟು ಆನಂದ ಆಗ್ತಲ್ಲ ಹಂಗೆ ಆನಂದ ಆಗ್ತದೆ. ಎವರೆಸ್ಟ್ ಏರಿದಂತಹ ತೇನ್ಸಿಂಗ್ ಎಷ್ಟು ಅವಂಗ ಮೇಲೆ ಏರಿದ ಮೇಲೆ ಆನಂದ ಉಂಟಾಯ್ತಲ್ಲ, ನಮಗೂ ಕೂಡ ಏನಾಗ್ತದೆ, ಆನಂದ ಉಂಟಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಬಸ್ಸು ಬಿಡುವಂತ ಆದಾಗ ಕೆಳಗೆ ನಿಂತ ಎಲ್ಲರಿಗೂ ಸ್ಥಾನ ಸಿಕ್ಕಿರುವುದು. ಆದರೂ ಈ ಗದ್ದಲ ಏಕೆ ಎಂದು ನೀವು ಕೇಳಬಹುದು. ಈ ಹೋರಾಟದಲ್ಲಿದ್ದ ಬಸ್ಸು ಪ್ರಯಾಣದ ನಿರಸವಾಗುತ್ತೆ. ನೋಡ್ರಿ, ಬಸ್ಸು ಬಿಡುವಂತಾದಾಗ ಕೆಳಗೆ ನಿಂತ ಎಲ್ಲರಿಗೂ ಕೂಡ ಏನಾಗ್ತದೆ, ಸ್ಥಾನ ಸಿಕ್ಕಿರುತ್ತೆ, ಪ್ಲೇಸ್ ಸಿಕ್ಕಿರುತ್ತೆ ಕೂತ್ಕೊಳ್ಲಿಕ್ಕೆ. ಆದರೂ ಈ ಗದ್ದಲ ಏಕೆ ಎಂದು ನೀವು ಕೇಳಬಹುದು. ಆದರೂ ಯಾಕೆ ಗದ್ದಲ ಮಾಡ್ತೀರಿ ನೀವು? ಈ ಹೋರಾಟವಿಲ್ಲದೆ ಬಸ್ಸು ಪ್ರಯಾಣದ ನಿರಸ ಆಗುತ್ತೆ. ಈ ಹೋರಾಟ ಇಲ್ಲದೆ ನಾವು ಬಸ್ಸು ಪ್ರಯಾಣ ಮಾಡೋಕತ್ರ ಬಸ್ಸಿನ ಪ್ರಯಾಣ ಏನಾಗುತ್ತೆ, ಒಂಥರ ನಿರಸ ಆಗುತ್ತೆ ಅನ್ನುವಂಥದ್ದು. ಕುಳಿತು ಕಾಲು ನೋಯುತ್ತವೆ, ಟೊಂಕು ಬಾಗುತ್ತೆ. ಅದಕ್ಕೆ ತಡೆಗಟ್ಟಲು ಮಾನವನ್ನು ತಾನಾಗೇ ಕಂಡುಹಿಡಿದಂತಹ ಪದ್ಧತಿ ಇದು. ಬಸ್ಸು ಹೊರಟು ನಿಂತಾಗ ಜೀವನದಲ್ಲಿ ಉದಾತ್ತವಾದ್ದನ್ನು ಸಾಧಿಸಿದ್ದೇವೆ ಎಂಬ ಭಾವ ಪ್ರತಿಯೊಬ್ಬ ಪ್ರವಾಸಿಗರ ಮೊಗದಲ್ಲಿ ಮೂಡಿದ್ದನ್ನು ಗಮನಿಸಬಹುದು. ನೋಡ್ರಿ, ನಾವು ಕೂತ್ಕೊಂಡು ಕಾಲು ನೋವ್ತಿರ್ತಾವು, ನಮ್ಮ ನಡ ಬಾಗಿರುತ್ತೆ. ಹಾಗಾಗಿ ನಾವೇ ಒಂದು ಉಪಾಯವನ್ನು ಕಂಡುಕೊಂಡಿದ್ದೀವಿ. ಈ ಗುದ್ದಾಡ್ಕೊಂಡು ನಾವು ಬಸ್ ಹತ್ತಿದ ಮೇಲೆ ನಮಗೇನಾಗುತ್ತೆ, ಜೀವನದಲ್ಲಿ ಉದಾತ್ತವಾದದನ್ನು, ಏನೋ ಒಂದು ಅದ್ಭುತವಾದನ್ನು ಸಾಧಿಸಿಬಿಟ್ಟಿವಿ ಅನ್ನುವಂಥದ್ದು ನಮಗೆ ಭಾಸ ಆಗುತ್ತೆ ಅಂಥೇಳಿ ಎಂಬ ಭಾವ ಪ್ರತಿಯೊಬ್ಬ ಪ್ರವಾಸಿಗರ ಮೊಗದಲ್ಲಿ ಮೂಡಿದನ್ನು ಗಮನಿಸಬಹುದು. ನಾನಾದರೂ ಇಂತಹ ಪ್ರಸಂಗಗಳಲ್ಲಿ ಸಾಕಷ್ಟು ನೂಕು ನುಗ್ಗಾಟಗಳಲ್ಲಿ ಸಿಕ್ಕು ಮೊದಲಿಗನಾಗದಿದ್ದರೂ ಮೊದಲಿಗರಲ್ಲಿ ಓರ್ವನಾಗಬೇಕೆನ್ನುವ ತತ್ವದವರು. ನೋಡು, ನಾನಾದರೂ ಇಂಥ ಪ್ರಸಂಗಗಳಲ್ಲಿ ಸಾಕಷ್ಟು ನೂಕು ನುಗ್ಗಾಟಗಳಲ್ಲಿ ಸಿಕ್ಕು ಮೊದಲಿಗನಾಗದಿದ್ದರೂ ಕೂಡ ಮೊದಲಿಗರಲ್ಲಿ ನಾನೂ ಒಬ್ಬ ತತ್ವದವನು. ಇಷ್ಟು ಗಡಿಬಿಡಿ ಮಾಡಿ ಏರುವುದರಲ್ಲಿ ಒಂದು ಸ್ವಾರ್ಥವಿದೆ. ಅದೇನೆಂದರೆ, ಕಿಟಕಿ ಹತ್ತಿರದ ಸ್ಥಳ, ಹೊರಗಿನ ಗಾಳಿಯು ಬೀಸುತ್ತೆ, ಒಳಗಿನ ಜನಸಂಪರ್ಕವೂ ತಪ್ಪಿರುವುದಿಲ್ಲ. ನೋಡ್ರಿ, ಯಾಕಿಷ್ಟು ಲಘು ಬಗೆಯಿಂದ ಹತ್ತೀವಿ ಬಸ್ಸು ಅಂದರೆ, ನಮಗೆ ಕಿಟಕಿ ಇರತಕ್ಕಂಥ ಒಂದು ಪ್ಲೇಸ್ ಬೇಕು. ಹಾಗಾಗಿ ಆ ಕಿಟಕಿ ಇರ್ತಕ್ಕಂಥ ಪ್ಲೇಸ್ನಲ್ಲಿ ಕೂತ್ಕೊಂಡ್ರೆ ಅಥವಾ ಸ್ಥಳದಲ್ಲಿ ಕೂತ್ಕೊಂಡ್ರೆ ಏನು ನಮ್ಗೆ ಏನು ಹೆಲ್ಪು ಅಥವಾ ಸಹಾಯ ಏನು ಅಂತಂದ್ರೆ, ಹೊರಗಿನಿಂದ ಗಾಳಿ ಕೂಡ ಏನಾಗ್ತದೆ, ಬೀಸ್ತಾ ಇರುತ್ತೆ. ಒಳಗಿನ ಜನಸಂಪರ್ಕ ಕೂಡ ನಮ್ಗೆ ಸಿಕ್ಕಿರುತ್ತೆ. ನಾವು ಗಾಳಿ ತೊಗೊಂತ ಜನರೊಂದಿಗೆ ಮಾತಾಡ್ಬೋದು. ಹಾಗೆ ಕಿಟಕಿ ಹತ್ತಿರ ಕುಳಿತು ಜನ ನಡೆನುಡಿಗಳನ್ನು ಗಮನಿಸುವುದು, ಬೇಸರವಾದಾಗ ಹೊರಗಿನ ಪ್ರಕೃತಿಯ ಉಪಾಸಕನಾಗಿ ನಿಲ್ಲುವುದು, ಮಗದೊಮ್ಮೆ ಮಾತುಕತೆಗಳಲ್ಲಿ ಭಾಗವಹಿಸಿ ಜೋರಾಗಿ ಮಾತನಾಡುವುದು, ಇಡೀ ಪ್ರಯಾಣದ ಅವಧಿಯನ್ನು ನಾಟಕದ ಅವಧಿ ಎಂದು ತಿಳಿದು ಪ್ರೇಕ್ಷಕನಾಗಿ ನಿಲ್ಲುವುದು ಅಂಥೇಳಿ. ಕಿಟಕಿ ನೀವು ಕೂಡ ನೋಡ್ರಿ, ನೀವೆಲ್ಲರೂ ಹೋಗಬೇಕಾದ್ರೆ ನಂಗೆ ಕಿಟಕಿ ಬೇಕು ಅಂತ ಎಷ್ಟೋ ಮಕ್ಕಳು ಹಠ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಕಿಟಕಿ ಹತ್ತಿರ ಕೂತ್ಕೊಂಡ್ರೆ ಏನು ಬೆನಿಫಿಟ್ಟು ಅಥವಾ ಏನು ಸಹಾಯ ಅಂತಂದರೆ, ಕಿಟಕಿ ಹತ್ತಿರ ಕುಳಿತು ಜನರ ನಡೆ ನುಡಿಗಳನ್ನು ಏನು ಮಾಡೋದು, ಗಮನಿಸ್ಬೋದು. ಒಂದೇದು, ಬೇಸರವಾದಾಗ ಹೊರಗಿನ ಪ್ರಕೃತಿಯ ಉಪಾಸಕನಾಗಿ ನಿಲ್ಲಬಹುದು. ಮತ್ತೊಂದು ಸಲ ಏನು ಮಾತುಕತೆಯಲ್ಲಿ ಕೂಡ ನಾವು ಏನು ಮಾಡ್ಬೋದು, ಭಾಗವಹಿಸಿ ಜೋರಾಗಿ ಮಾತನಾಡುವುದು, ಇಡೀ ಪ್ರಯಾಣದ ಅವಧಿಯನ್ನು ನಾಟಕದ ಅವಧಿ ಎಂದು ತಿಳಿದು ಪ್ರೇಕ್ಷಕನಾಗಿ ಏನು ಮಾಡ್ಬೋದು, ನಿಲ್ಲುವುದು, ಪ್ರೇಕ್ಷಕನ ನೋಡ್ಕೊತ ನಿಲ್ಲುವಂಥದ್ದು ಅನ್ನುವಂಥದ್ದು. ಜನರು ತಮ್ಮ ಯೋಗ್ಯತಾನುಸಾರವಾಗಿ ಸ್ಥಳಗಳನ್ನು ಅಲಂಕರಿಸಿದ ಬಳಿಕ ಟಿಕೆಟ್ ಸಮಾರಂಭ ನಡೆಯುತ್ತೆ. ಸ್ತ್ರೀ ಪ್ಯಾಸೆಂಜರೊಂದಿಗೆ ದೊಡ್ಡ ಚರ್ಚೆ ನಡೆಯುತ್ತದೆ. ಈ ಕೂಸು ನಿಮ್ಮದೇನ್ರಿ? ಹೌದು. ಎಷ್ಟು ವರ್ಷ ಆಗಿದೆ?
2 ತುಂಬಿ ಮೊನ್ನೆ ಅಮಾವಾಸ್ಯೆಗೆ 1 ತಿಂಗಳಾಯಿತು. ಇಲ್ಲಿ 3 ವರ್ಷ ಆಗಿವೆ ಎಂದು ನೋಡ್ರಿ. ಏನಂತಂದರೆ ಜನರು ತಮ್ಮ ತಮ್ಮ ಯೋಗ್ಯತೆ ಅನುಸಾರವಾಗಿ ಸ್ಥಳವನ್ನು ಅಲಂಕರಿಸ್ತಾರೆ. ಬಳಿಕ ಟಿಕೆಟ್ ಸಮಾರಂಭ ಏನಾಗುತ್ತೆ ನಡೀತದೆ. ಸ್ತ್ರೀ ಪ್ಯಾಸೆಂಜರೊಂದಿಗೆ ದೊಡ್ಡ ಚರ್ಚೆ ನಡೀತದೆ. ಸ್ತ್ರೀಯರು ಅಂದರೆ ಹೆಣ್ಮಕ್ಳು ಏನು ಮಾಡ್ತಾರೆ, ತಮ್ಮ ಮಕ್ಕಳು ಟಿಕೆಟ್ ತೆಗ್ಸಿರಂಗಿಲ್ಲ. 3 ವರ್ಷ ಆದರೆ ಅರ್ಧ ಟಿಕೆಟ್ ತೆಗಿಸ್ಬೇಕು, ಆದರೆ ಇವ್ರು ತೆಗ್ಸಿರಂಗೇ ಇಲ್ಲ. ಈ ಕೂಸು ನಿಮ್ದೇನ್ರಿ ಅಂತ ಕಂಡಕ್ಟರ್ ಕೇಳಿದಾಗ ಹೌದು ಅಂತ ಹೇಳ್ತಾರೆ ಸ್ತ್ರೀಯರು. ಎಷ್ಟು ವರ್ಷ ಆಗಿವೆ ಅಂತ ಕಂಡಕ್ಟರ್ ಕೇಳ್ತಾನೆ. 2 ತುಂಬಿ ಮೊನ್ನೆ ಅಮಾವಾಸ್ಯೆಗೆ 1 ತಿಂಗಳಾಯಿತು ಅಂತ ಹೇಳ್ತಾರೆ. ಅವಾಗ ಕಂಡಕ್ಟರ್ ಎಂತಲ್ಲ, ಇಲ್ಲ 3 ವರ್ಷ ಆಗಿವೆ ಅಂತ ಹೇಳಿ ಕಂಡಕ್ಟರ್ ಅಂತಾನೆ. ಎಂದ ಅರ್ಧ ಟಿಕೆಟು ಪಡೆಯಲು ಸೂಚಿಸ್ತಾನೆ ಯಾರು, ಕಂಡಕ್ಟರ್. ಅದಕ್ಕೂ ಒಪ್ಪದಿರಲು ನಮಸ್ಕಾರ ಮಾಡುತ್ತಾ ನಿಲ್ಲುವ ಪ್ರಸಂಗಗಳು ಇವೆ. ಅದಕ್ಕೂ ಕೂಡ ಸ್ತ್ರೀಯರು ಏನು ಮಾಡ್ತಾರೆ, ಒಪ್ಕೊಳಂಗಿಲ್ಲ. ಆಮೇಲೆ ಏನು ಮಾಡ್ತಾರೆ, ದಯವಿಟ್ಟು ನನ್ನ ಮಗನಿಗೆ 2.5 ವರ್ಷ ಆಗಿದೆ, 3 ವರ್ಷ ಆಗಿಲ್ಲ ಅಂಥೇಳಿ ನಮಸ್ಕಾರ ಮಾಡುವಂಥ ಪ್ರಸಂಗ ಕೂಡ ನೋಡಿದ್ದೀವಿ ಅಂಥೇಳಿ. ಇನ್ನು ಬಸ್ಸು ಹೊರಡುತ್ತದೆ. ಕಂಡಕ್ಟರನು ತಲೆಗಳನ್ನು ಎಣಿಸುತ್ತಾನೆ. 1 ಸಂಖ್ಯೆ ಕಡಿಮೆ ಬೀಳುತ್ತೆ. ಬಸ್ಸನ್ನು ನಿಲ್ಲಿಸಲಾಗುತ್ತೆ. ಎಲ್ಲರ ಟಿಕೆಟ್ ಪರೀಕ್ಷೆ ಆಗುತ್ತೆ. ಸಿಕ್ಕು ಬೀಳುವವರು ಹಳ್ಳಿಯ ಮುದುಕಮ್ಮ ಅಥವಾ ಪಟ್ಟಣದ ಸೂಕ್ಷಿತ, ಅವರಿಗಿಷ್ಟು ಮಂಗಳಾರತಿ ಆದ ನಂತರ ಬಸ್ಸು ನಾಗಲೋಟವನ್ನು ಇಕ್ಕುತ್ತೆ. ನೋಡ್ರಿ, ಈ ಬಸ್ ಟಿಕೆಟ್ ತೊಗೊಂಡಾದ್ಮೇಲೆ ಏನು ಮಾಡ್ತಾರೆ, ಎಲ್ಲ ತಲೆಗಳನ್ನು ಎಣಿಸ್ತಾರೆ. ಎಷ್ಟು ಮಂದಿ ಇದ್ದಾರೆ, ಎಷ್ಟು ಟಿಕೆಟ್ಗಳು ತೊಗೊಂಡಿದ್ದಾರೆ ಅನ್ನುವಂಥದ್ದು. 1 ಟಿಕೆಟ್ ಕಡಿಮೆ ಬೀಳುತ್ತೆ. ಅಂದ್ರೆ ಏನು, 1 ಟಿಕೆಟ್ ಯಾರು ತೊಗೊಳಂಗಿಲ್ಲ, ಜಾಸ್ತಿ ಜನ ಆಗ್ತಾರೆ. ಯಾರು ಇರ್ಬೋದು ಅವರು ಅಂತ ನೋಡ್ಕೊಂಡು ಬಂದಾಗ ಒಬ್ಬ ಹಳ್ಳಿಯ ಅಜ್ಜಿ ಇರ್ಬೋದು ಅಥವಾ ಪಟ್ಟಣದ ಕಲಿತಂಥ ವ್ಯಕ್ತಿ ಇರ್ಬೋದು ಅನ್ನುವಂಥದ್ದು. ಅವರಿಗೆ ಒಂದಿಷ್ಟು ಮಂಗಳಾರತಿ ಆದಮೇಲೆ ಬೇದ್ಮೇಲೆ ಬಸ್ಸು ಏನಾಗುತ್ತೆ, ಹೊರಡುತ್ತೆ ಅನ್ನುವಂಥದ್ದು. ಬಸ್ಸು ಪ್ರಯಾಣ ಸ್ಫೂರ್ತಿಯ ಉಗಮವೂ ಆಗಬಹುದು. ಬಹುಕಾಲ ಮೌನದಲ್ಲಿದ್ದು ಬೇಜಾರುಗೊಂಡಾಗ ಒಳ್ಳೆಯ ಮಾತುಗಾರ ಸಿಕ್ಕರೆ ತೀರಿತು. ಮಾತಿನ ಸುರಿಮಳೆ, ಚರ್ಚೆ, ಗಂಗಾ ಪ್ರವಾಹ ವಿಷಯ ಮುಖ್ಯವಲ್ಲ, ಮಾತೇ ಮುಖ್ಯ. ನೋಡ್ರಿ, ಬಸ್ಸು ಪ್ರಯಾಣ ಸ್ಫೂರ್ತಿಯ ಉಗಮವೂ ಆಗಬಹುದು. ನೋಡ್ರಿ, ಬಸ್ಸು ಪ್ರಯಾಣ ಸ್ಫೂರ್ತಿಯ ಸ್ಫೂರ್ತಿ, ನಿಮಗೆ ಸ್ಫೂರ್ತಿ ಸಿಗ್ಬೋದು. ಬಹಳ ಕಾಲ ಮೌನದಲ್ಲಿದ್ದು ಬೇಜಾರಾದಾಗ ಒಳ್ಳೆಯ ಮಾತುಗಾರ ಸಿಕ್ಕರಂತೂ ತುಂಬ ಪರಮಾನಂದ. ಮಾತಿನ ಸುರಿಮಳೆ, ಚರ್ಚೆ, ಗಂಗಾ ಪ್ರವಾಹ ವಿಷಯ ಮುಖ್ಯವಲ್ಲ, ಮಾತೇ ಮುಖ್ಯ ಅನ್ನುವಂಥದ್ದು. ಭಾರತದ ವಿದೇಶ ನೀತಿಯಿಂದ ಹಿಡಿದು ಹಳ್ಳಿಯ ಗ್ರಾಮ ಪಂಚಾಯಿತಿ ಚುನಾವಣೆಯವರೆಗೆ, ಶಿಕ್ಷಣದ ಅಧೋಗತಿಯಿಂದ ಜನರ ನೈತಿಕ ಅಧಪತನದವರೆಗೆ ಮಾತು ಜಗಿಯಲಾಗುತ್ತೆ ಅಂತಂದರೆ ನಾವೇನು ಮಾಡ್ತೀವಿ, ವಿದೇಶ ನೀತಿಯಿಂದ ಹಿಡಿದು ಹಳ್ಳಿಯ ಗ್ರಾಮ ಪಂಚಾಯಿತಿವರೆಗೂ ಕೂಡ ನಾವೇನು ಮಾಡ್ತೀವಿ, ಮಾತನ್ನು ಪ್ರಾರಂಭಿಸ್ತೀವಿ ಅಂಥೇಳಿ. ಒಂದು ಸಾರಿ ಎಲ್ಲೋ ಪ್ರಾರಂಭವಾದ ಮಾತು ಮತ್ತೆಲ್ಲೋ ಮುಗಿಯುತ್ತೆ. ಆಂಧ್ರನಾಡಿನ ಮುತ್ತುಗಾರರೊಡನೆ ಮಾತುಕತೆ ಹೂಡಿದೆ. ದೇಶದ ಸಮಸ್ಯೆಯ ಮೇಲೆ ನಮ್ಮ ವೈಯಕ್ತಿಕ ಅಭಿಪ್ರಾಯ ಮಂಡಿಸಿದೆ. ಬಳಿಕ ನಮ್ಮ ಸಮೀಪದ ವಿಷಯ ಬಂತು. ನೀವು ದೇಶವೆಲ್ಲ ಸುತ್ತಿದ್ದೀರಿ, ಕರ್ನಾಟಕ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಾಂತೀಯ ಅಭಿಮಾನದ ಪ್ರಶ್ನೆ ಕೇಳಿದೆ. ನೋಡ್ರಿ, ಒಂದ್ಸಲ ಏನು ಮಾಡ್ತಾರೆ ಇವರು, ಆಂಧ್ರನಾಡಿನ ಮುತ್ತುಗಾರರೊಡನೆ ಮಾತುಕತೆ ಸ್ಟಾರ್ಟ್ ಆಗುತ್ತೆ. ಅವ್ರದ್ದು ಮಾತಾಡ್ತಾ ನಮ್ಮ ಪ್ರಾಂತೀಯ ಭಾಷೆ ಅಥವಾ ಪ್ರಾಂತೀಯ ನಾಡಾದಂತಹ ಕರ್ನಾಟಕದ ಬಗ್ಗೆ ಇವ್ರು ಏನು ಮಾಡ್ತಾರೆ, ಕೇಳ್ತಾರೆ. ಕರ್ನಾಟಕದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕೇಳಿದಾಗ ಎಂದು ಪ್ರಾಂತೀಯ ಅಭಿಮಾನದ ಪ್ರಶ್ನೆ ಕೇಳ್ತಾರೆ. ಯಾರು, ವೀರೇಂದ್ರ ಸಿಂಪಿ ಅವರು. ಅದೊಂದು ದರಿದ್ರ ನಾಡು ಎಂದು ಅವನು ಅಭಿಪ್ರಾಯಪಟ್ಟಾಗ ನಾನು ರೊಚ್ಚಿಗೆದ್ದೆ. ಏನು ಮಾಡ್ತಾನೆ, ಅದು ಕರ್ನಾಟಕ ಅನ್ನೋದು ಒಂದು ದರಿದ್ರ ನಾಡು ಅಂಥೇಳಿ ಆಂಧ್ರ ಪ್ರದೇಶದ ಮುತ್ತುಗಾರ ಹೇಳಿದಾಗ ಇವ್ರು ಏನು ಮಾಡ್ತಾರೆ, ರೊಚ್ಚಿಗೆ ಹೇಳ್ತಾರೆ. ವೀರ ನಾಡಾದಂಥ ಕಲಿಗಳ ನಮ್ಮ ನಾಡಿಗೆ ಅವಮಾನವೇ ಎಂದು ಕೋಪದಿಂದ ಕುದಿದೆ. ಚರ್ಚೆಯಿಂದ ಗೆದ್ದಿಯಲಾಗದೆ ಇನ್ನೂ ಮಾರಾಮಾರಿ ಆಗುವ ಸ್ಥಿತಿ ಇತ್ತು. ಸಹಪ್ರಯಾಣಿಕರು ಕುತ್ತಿನಿಂದ ನಮ್ಮಿಬ್ಬರನ್ನ ಪಾರುಗಾಣಿಸಿದರು. ಹೀಗೆ ಬಸ್ಸು ಪ್ರಯಾಣದ ಒಂದೊಂದು ಸಲ ನಿರೀಕ್ಷಿತ ಗಂಡಾಂತರಕ್ಕೆ ಈಡು ಮಾಡುತ್ತಿರುವುದುಂಟು. ನೋಡ್ರಿ, ಮಾತಾಡ್ತಾ ಮಾತುಗಳು ಏನಾಯಿತು, ಬಹಳ ಜೋರಾಗಿ ಹೋಯ್ತು. ಇನ್ನೇನು ಮಾರಾಮಾರಿ ಆಗೋ ಟೈಮ್ನಲ್ಲಿ ಸಹಪ್ರಯಾಣಿಕರು ಏನು ಮಾಡ್ತಾರೆ, ನಮ್ಮಿಬ್ಬರನ್ನ ಸಮಾಧಾನ ಮಾಡ್ತಾರೆ ಅನ್ನುವಂಥದ್ದು. ತೀರಾ ಇತ್ತೀಚೆಗಾದಂಥ ಘಟನೆ ಇದು. ರಾತ್ರಿ 9 ಗಂಟೆ ಆಗಿರಬಹುದು. ಬಸ್ಸಿನ ಇಳಿಯುತ್ತಲೇ ಮುಂದಿನ ಬಸ್ಸು ಸಿದ್ಧವಾಗಿ ನಿಂತಿತ್ತು. ನನ್ನ ಗಂಟುಗಳನ್ನು ಬಸ್ಸಿನ ಮೇಲೆ ಒಗೆಯಿಸಿ ಇನ್ನೂ ತಡವಿರಬಹುದು ಎನ್ನುವ ಡೌಲಿನಲ್ಲಿ ಚಹಾ ಕುಡಿಯುವ ದುರ್ಬುದ್ಧಿಯಿಂದ ಹೋಟೆಲಿಗೆ ಹೋದೆ. ಅಂದು ಬಸ್ ಸ್ಟ್ಯಾಂಡ್ನಲ್ಲಿ 2-3 ಬಸ್ಸುಗಳು ಸಾಲಾಗಿ ನಿಂತಿದ್ದವು. ನಾ ಏನು ಮಾಡಿದೆ, ಒಂದ್ಸಲ ಇತ್ತೀಚೆಗೆ ನಡೆದಂಥ ಒಂದು ಘಟನೆ, 9 ಗಂಟೆ ಆಗಿರ್ಬೋದು ರಾತ್ರಿ. ನಾ ಏನು ಮಾಡಿದೆ, ಬಸ್ ನಿಂತಿತ್ತು, ಅದರಲ್ಲಿ ನನ್ನ ಬ್ಯಾಗನ್ನು ಹಾಕಿ ನಾ ಏನು ಮಾಡಿದೆ, ಚಹಾ ಕುಡಿಲಿಕ್ಕೆ ಹೊರಗಡೆ ಹೋದೆ. ಅಲ್ಲಿ ಏನಾಯಿತು ಅಂದರೆ, ಬಸ್ ಸ್ಟ್ಯಾಂಡಲ್ಲಿ ಒಂದು ಬಸ್ಸಿನಿಂದ ಇನ್ನೊಂದು ಬಸ್ ಅಂದರೆ 2-3 ಬಸ್ಗಳು ನಿಂತ್ಕೊಂಡಿದ್ವು. ಯಾವುದೇ ಬಸ್ಸಿನಲ್ಲಿ ಏರಿ ಟಿಕೆಟೊಂದನ್ನು ಪಡೆದೆ. ನನಗೆ ಸಂಶಯವೇ ಬರಲಿಲ್ಲ. ಬಸ್ಸು ಇನ್ನೇನು ಹೊರಡಬೇಕು ಎಂದಾಗ ತಿಳಿದು ಬಂತು, ನಾನು ಯಾವ ಊರಿಂದ ಬಂದಿನೋ ಅಲ್ಲಿಗೆ ಹೊರಟಿತ್ತು ಆ ಬಸ್ಸು. ನೋಡಿರಿ, ಅವರು ಇಟ್ಟಿದ್ದಂಥ ಬ್ಯಾಗ್ ಇಟ್ಟಿದ್ದ ಬಸ್ಸ ಬೇರೆ, ಇವರು ಅಲ್ಲಿ 2-3 ಬಸ್ ನಿಂತ್ಕೊಂಡಿದ್ವಲ್ಲ ಆ ಬಸ್ನಲ್ಲಿ ಹೋಗ್ಬಿಟ್ಟಿರ್ತಾರೆ. ಅವ್ರು ಯಾವ ಊರಿಂದ ಬಸ್ಸಿಗೆ ಬಂದಿರ್ತಾರಲ್ಲ ಅದೇ ಊರಿಗೆ ಆ ಬಸ್ ಹೋಗ್ತಾ ಇತ್ತು. ಹಾಗಾಗಿ ಕಂಡಕ್ಟರ್ ಕಡೆ ಏನು ಮಾಡ್ತಾರೆ, ಟಿಕೆಟನ್ನು ಕೂಡ ಇವ್ರು ತೊಗೊಂಡಿರ್ತಾರೆ. ಆಮೇಲೆ ಗೊತ್ತಾಗುತ್ತೆ, ಏನು ಮಾಡ್ತಾರೆ ನೋಡ್ರಿ, ಮುಂದೆ ಕಂಡಕ್ಟರ್ಗೆ ಹೇಳಿ ಬಸ್ನಿಂದ ಲಘುಬಗ್ಗಿಯಾಗಿ ಇಳಿದೆ. ನಾನು ಊರಿಂದ ಬಂದಿರೋದ ಬಸ್ಸು ಇದು ಅಂದ್ಕೊಂಡು ಬಹಳ ಬೇಗ ಆ ಬಸ್ಸನ್ನು ಇಳಿದೆ. ಬಸ್ಸಿನ 40 ಮುಖಗಳು ನನ್ನನ್ನು ದಿಟ್ಟಿಸಿ ನೋಡ್ತಾ ಇದ್ದು, ಅಪಹಾಸ್ಯ ಗೈತಾ ಇದ್ದು. ನಾನು
ತಲೆಯಿಂದ ಬುಡದವರೆಗೆ ಬೆವರಿನಲ್ಲಿ ಮುಳುಗು ಹೋಗಿದ್ದೆ. ನೋಡಿರಿ, ಆ ಬಸ್ನಲ್ಲಿ 40 ಜನ ಕೂತ್ಕೊಂಡಿದ್ರಲ್ಲ, ನಾನು ಭಾಳ ಅಪಹಾಸ್ಯಗಾಯ್ತಾ ಇದ್ರು ಅವರು. ಅಯ್ಯೋ, ಊರಿಂದ ಬಂದಾನೆ, ಹೊಳ್ಳಿ ಅದೇ ಊರಿಗೆ ಹೋಗ್ತಾ ಇದ್ದಾನೆ ಅನ್ನುವಂಥದ್ದು. ನಾನು ಏನು ಮಾಡಿದೆ ಅಂತಂದರೆ, ತಲೆಯಿಂದ ಬುಡದವರೆಗೆ ಭಾಳ ಬೆವ್ತು ಹೋಗಿಬಿಟ್ಟೆ. ಈ ರೀತಿ ಬಸ್ನಲ್ಲಿ ನಾನು ಹೀರೋ ಆಗಿದ್ದಂತೆ ಝೀರೋ ಕೂಡ ಆಗಿ ನಗೆಗೀಡಾದಂಥ ಪ್ರಸಂಗಗಳು ಇವೆ. ಬಸ್ ಪ್ರಯಾಣದಲ್ಲಿ ಸಾಮಾನ್ಯ ಘಟನೆಗಳೇ ಜರುಗಿದರೆ ಲಾರಿಯಲ್ಲಿ ಅಸಾಮಾನ್ಯ ಘಟನೆಗಳು ಸಂಭವಿಸುತ್ತವೆ ಅಂಥೇಳಿ. ಸಾಮಾನ್ಯವಾಗಿ ಬಸ್ನಲ್ಲಿ ಸಾಮಾನ್ಯ ಘಟನೆಗಳು ಸಂಭವಿಸಿದರೆ ಲಾರಿಯಲ್ಲಿ ಕೆಲವೊಂದು ಅಸಾಮಾನ್ಯ ಘಟನೆಗಳು ಏನಾಗ್ತವು, ಸಂಭವಿಸ್ತವು ಅನ್ನುವಂಥದ್ದು. ಒಂದು ಸಾರಿ ಬಸ್ಸು ತಪ್ಪಿತು. ಲಾರಿಯ ಹಾದಿಯನ್ನು ಹಾದು ನಿಂತಾಗ ಮಧ್ಯರಾತ್ರಿ ಆಯಿತು. ಲಾರಿ ಒಂದು ಬಂದೇ ಬಂತು. ನಾನು ಕುಳಿತೇ ಬಿಟ್ಟೆ. ಲೈಟಿನ ಬೆಳಕಿನಲ್ಲಿ ನಾನು ಡ್ರೈವರನ್ನು ಪರಸ್ಪರ ದಿಟ್ಟಿಸಿ ನೋಡಿದೆವು. ಆತನ ನೋಟಕ್ಕೆ ನಡುಗಿ ಹೋದೆ. ಕೈಯಲ್ಲಿ ಹೊಸದಾಗಿ ವಾಚ್ ಇತ್ತು. ಕಿಸೆಯಲ್ಲಿ 60-70 ರು ಇದ್ದು. ಈ ಹಣದ ಆಸೆಗಾಗಿ ನನ್ನನ್ನು ಕಡಿದು ತುಂಡು ಮಾಡಿ ರೊಂಡ ಬದಿಗೆ ಒಗೆದರೆ ಏನು ಗತಿ? 10 ನಿಮಿಷಕ್ಕೊಮ್ಮೆ ನನ್ನೆಡೆ ದೃಷ್ಟಿ ಬೀರುವ ವ್ಯಕ್ತಿಯ ಮೇಲೆ ನನ್ನ ವಿಶ್ವಾಸ ಹಾರಿತು. ನೋಡ್ರಿ, ಅವ ಏನು ಮಾಡಿದ್ರು, ಒಂದ್ಸಲ ವೀರೇಂದ್ರ ಸಿಂಪಿ ಅವ್ರು ಏನು ಮಾಡ್ತಾರೆ, ಒಂದ್ಸಲ ಲಾರಿ ಹೋಗ್ತಿರ್ತಾರೆ. ಲಾರಿಯಲ್ಲಿ ಏನಾಯ್ತು ಅಂತಂದ್ರೆ, ಲಾರಿಯಲ್ಲಿ ಲೈಟ್ ಇರಲಿಲ್ಲಾಗಿತ್ತು. ಲೈಟ್ ಆನ್ ಇತ್ತು. ಬೆಳಕಿನಲ್ಲಿ ನಾನು ಏನು ಮಾಡಿದೆ, ಡ್ರೈವರು ಅವ್ನ ಮುಖ ನಾನು, ನನ್ನ ಮುಖ ಅವನು ಏನು ಮಾಡಿದೆ, ಪರಸ್ಪರ ನೋಡ್ಕೊಂಡ್ವಿ. ಆದರೆ ಆ ನೋಟಕ್ಕೆ ನಾನು ಏನು ಮಾಡಿದೆ, ನಡುಗು ಹೋದೆ. ಕೈಯಲ್ಲಿ ಹೊಸದಾಗಿ ಕೊಂಡ ವಾಚ್ ಇತ್ತು. 60-70 ರೂಪಾಯಿ ನನ್ನ ಕಿಸೆದಲ್ಲಿತ್ತು. ಹಣದ ಆಸೆಗೆ ನನ್ನನ್ನು ಡ್ರೈವರ್ ಏನು ಮಾಡ್ಬೋದು, ತುಂಡು ಮಾಡಿ ರೋಡ್ ಬದಿಗೆ ನನ್ನ ರುಂಡವನ್ನು ಒಗೆದ್ರೆ ಏನು ಗತಿ ಅಂತ ಹೇಳಿ ಇವರು ಹೆದರ್ತಾರೆ. 10 ನಿಮಿಷಕ್ಕೊಮ್ಮೆ ನನ್ನೆಡೆ ದೃಷ್ಟಿ ಬೀರುವಂಥ ವ್ಯಕ್ತಿಯ ಮೇಲೆ ನನ್ನ ವಿಶ್ವಾಸ ಏನಾಯಿತು, ಹಾರ್ತು. ಎದೆ ಡವ ಅನ್ನುತ್ತಿತ್ತು. ನಾನು ಇಳಿಯಬೇಕಾದ ಸ್ಥಳ ಬರುವವರೆಗೂ ಜೀವವಿರಲಿಲ್ಲ. ಡ್ರೈವರ್ ನನ್ನನ್ನು ಜೀವಂತ ಬಿಟ್ಟಾಗ ಅವನು ಕೇಳಿದ ಹಣಕ್ಕಿಂತ ಹೆಚ್ಚಿನ ಹಣ ಕೊಟ್ಟು ಸಲಾಂ ಸಾಬ್ ಎನ್ನುವ ಆತನ ನುಡಿಯನ್ನು ಕೇಳುವ ವ್ಯವಧಾನವಿರದೆ ಓಡಿ ಬಿಟ್ಟಿದ್ದೆ. ನೋಡ್ರಿ, ಆ ಪಾಪ ಡ್ರೈವರ್, ಅವ ಒಳ್ಳೆಯ ಡ್ರೈವರು. ಅವನಿಗೆ ವೀರೇಂದ್ರ ಅವ್ರು ಏನು ಮಾಡ್ತಾರೆ, ಅವ್ರು ಕೇಳಿದಕ್ಕಿಂತ ಜಾಸ್ತಿ ಹಣವನ್ನು ಕೊಟ್ಟ ತಕ್ಷಣ ಅವ್ರು ಏನು ಮಾಡ್ತಾರೆ, ಸಲಾಂ ಸಾಬ್ ಅಂತೇಳಿ ಅವ್ನು ಡ್ರೈವರ್ ಹೇಳಿದಾಗ ಅದನ್ನು ಕೇಳುವಷ್ಟು ವ್ಯವಧಾನ ಕೂಡ ಇರಲಾರ್ದೆ ಹೆದರ್ಕೊಂಡು ವೀರೇಂದ್ರ ಸಿಂಪಿ ಅವ್ರು ಏನು ಮಾಡ್ತಾರೆ, ಓಡಿರ್ತಾರೆ ಅನ್ನುವಂಥದ್ದು. ಬಸ್ಸು ಪ್ರಯಾಣವು ಈ ರೀತಿ ನಮ್ಮ ಅನುಭವದ ವಲಯವನ್ನು ವಿಸ್ತರಿಸಿದೆ. ಜೀವನದಲ್ಲಿ ಆಸಕ್ತಿಯನ್ನು ಹುಟ್ಟಿಸಿದೆ. ಬರಡು ಬಾಳಿನಲ್ಲಿ ಆಶೆ ಚುಗುರನ್ನು ಮೂಡಿಸಿದೆ. ಜೀವನದ ಏಕತಾನತೆಯಲ್ಲಿ ವೈವಿಧ್ಯದ ಬಣ್ಣವನ್ನು ನೀಡಿದೆ. ವಿವಿಧ ವ್ಯಕ್ತಿಗಳನ್ನು ನೋಡುವ, ಮಾತನಾಡಿಸುವ ಸಂದರ್ಭವನ್ನು ಒದಗಿಸಿಕೊಟ್ಟು ಬಿಡದೆ ಅವರನ್ನು ಅಭ್ಯಸಿಸುವಂತೆ ಮಾಡಿದೆ. ಇಂತೂ ಪ್ರವಾಸವೆಂದರೆ ನನಗೆ ಮೋಜಿನ ವಿಷಯವಾಗಿದೆ. ಕೊನೆಗೆ ಏನು ಹೇಳ್ತಾರೆ ವೀರೇಂದ್ರ ಸಿಂಪಿ ಅವರು ಅಂದರೆ, ಬಸ್ಸು ಪ್ರಯಾಣವು ಈ ರೀತಿ ನನ್ನ ಏನು ಮಾಡ್ತದ, ಅನುಭವ ವಲಯವನ್ನು ಏನಾಗೈತಿ, ತುಂಬ ವಿಸ್ತರಿಸಿದೆ. ಜೀವನದಲ್ಲಿ ಆಸಕ್ತಿಯನ್ನು ಹುಟ್ಟು ಹಾಕಿದೆ. ಪ್ರವಾಸ ಅನ್ನೋದು ತುಂಬ ನಿಮ್ಗೆ ಕ್ಯೂರಿಯಾಸಿಟಿಯನ್ನು ಹುಟ್ಟು ಹಾಕುತ್ತೆ. ಬರಡು ಬಾಳಿನಲ್ಲಿ ಆಸೆ ಚಿಗುರನ್ನು ಮೂಡಿಸುತ್ತೆ ಯಾವುದು, ಪ್ರವಾಸ. ಜೀವನದ ಏಕತಾನತೆಯಲ್ಲಿ ವಿವಿಧ ರೀತಿಯಾದ ಬಣ್ಣವನ್ನು ನೀಡಿದೆ ಯಾವುದು, ಪ್ರವಾಸ. ವಿವಿಧ ವ್ಯಕ್ತಿಗಳನ್ನು ನೋಡುವ, ಮಾತನಾಡಿಸುವ ಸಂದರ್ಭವನ್ನು ಒದಗಿಸಿಕೊಟ್ಟು ಬಿಡದೆ ಅವರನ್ನು ಏನು ಮಾಡಿದೆ, ಅಭ್ಯಸಿಸುವಂತೆ ಪ್ರವಾಸ ಮಾಡಿದೆ ಅಂತ ಹೇಳ್ತಾ, ಈ ಪ್ರವಾಸವೆಂದರೆ ನನಗೇನಾಗಿದೆ, ಮೋಜಿನ ವಿಷಯ ಆಗೈತಿ ಅಂಥೇಳಿ ವೀರೇಂದ್ರ ಸಿಂಪಿ ಅವರು ಹೇಳ್ತಾರೆ. ಇಷ್ಟು ಬಸ್ಸು ಪ್ರಯಾಣದ ಸುಖ ದುಃಖಗಳದ ಪಾಠ ವೀರೇಂದ್ರ ಸಿಂಪಿ ಅವರು ಹೇಳ್ತಾರೆ. ಪಾಠ ತುಂಬ ಸರಳವಾಗಿದೆ ವಿದ್ಯಾರ್ಥಿಗಳು. ನೀವು ಕೂಡ ಪಾಠವನ್ನು 1-2 ಸಲ ಓದ್ಕೊಂಡು ಆದಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಉತ್ತರಗಳನ್ನು ನಿಮ್ಮ ನೋಟ್ಸ್ನಲ್ಲಿ ಬರೀರಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.